स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಎಲ್ಲ ಮಿತ್ರರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಡಿಮನಿಯವರು, ನಮ್ಮ ಗಣ್ಯಾರ್ ಪಾಟೀಲ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮುಷ್ರಿಫ್ ಅವರು, ನಮ್ಮ ಸಂಬಣ್ಣಿಯವರು, ಗಡಗ್ಲ ಅವರು, ನಮ್ಮ ಕರ್ಪೂರ್ ಮಠರವರು, ಕೃಷ್ಣ ಅವರು, ರಾಠೋರ್ ಅವರು, ಸಾಹೇಬಗೌಡವರು, ಎಲ್ಲ ಅನೇಕ ಜನ ಇವತ್ತು ಬ್ಲಾಕಿನ ಅಧ್ಯಕ್ಷರು ಹೇಳಿ ಇವರೆಲ್ಲ ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆಗಿದ್ದಾರೆ. ಇವತ್ತೇ ಯಾಕೆ ಕರಿಬೇಕಾಯ್ತು ಅಂತಕ್ಕಂಥ ಕುತೂಹಲ ನಿಮಗೂ ಕೂಡ ಇದೆ. ಇಲ್ಲಿ ನಾನು ಯಾವುದೇ ಗೊಂದಲದ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು, ಈ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು, ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ 2012ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ 23ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವರೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನ ನನ್ನ ಪರವಾಗಿ ಮಾಡಿದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಅಂತ ಸುಡು ಬಿಸಿಲಿನಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಬೇಕಾದ್ದು ನನ್ನ ಕರ್ತವ್ಯ. ನನಗೂ ಕೂಡ ಒಂದು 200 ಮತ ಬಿದ್ದಿದೆ. ಒಂದು 74,000 ಲೀಡ್ನಲ್ಲಿ ನಮ್ಮ ಎದುರಾಳಿಗಳಿರ್ತಕ್ಕಂಥ ಜಿಲ್ಲೆಯವರು ಕೂಡ ಗೆದ್ದಿದ್ದಾರೆ. ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ, ಗೆದ್ದಂಥ ಅಭ್ಯರ್ಥಿ ಅನ್ನ ಬೆಂಬಲಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ. ನಾನು ಕೂಡ ಅವರನ್ನು ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ. ಬರ್ತಕ್ಕಂಥ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂಥ ಎಲ್ಲ ಅಭಿವೃದ್ಧಿ ಪರ ವಿಷಯಗಳನ್ನು ಅವ್ರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿ, ಮತ್ತು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನು ನಾವು 6 ಲಕ್ಷ ಮತ ಬಂದರೂ ಕೂಡ ಇನ್ನೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ. ಅದು ಒಂದು ಕಡೆ ನಾವು ಏನು ಗ್ಯಾರಂಟಿಯ ಮತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ, ಆ ಪ್ರಮಾಣದಲ್ಲಿ ಬರಲಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಂತೆ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ವಿ. ಆ ಮತಗಳು ಕೂಡ ಹಿಂದುತ್ವದ ಅಲೆ, ಮೋದಿಯವರ ಅಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಜಿಲ್ಲೆ, ನಾನು ಬೇರೆ ಕಡೆ ಎಲ್ಲಿ ಕೂಡ ಹೇಳಂಗಿಲ್ಲ. ಅದಾಗಿ ಕೂಡ ಒಂದು 6 ಲಕ್ಷ ಮತ ನನಗೆ ಕೊಡಿಸಲಿಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು, ಎಲ್ಲ ಸಮುದಾಯದ ಮುಖಂಡರು, ಲೀಡರು ಇವತ್ತೇನು ನನ್ನ ಬೆನ್ನಿಗೆ ನಿಂತಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ರು, ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಮಾತ್ರ ಈ ಗೋಷ್ಠಿಯನ್ನು ಕರೆದಿದ್ದೇನೆ. ಇದನ್ನ ಬಿಟ್ಟರೆ ಬೇರೆ ಯಾವುದೇ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಂಗಿಲ್ಲ ಅಂತ. ತಾವೇನಾದ್ರೂ ಕೇಳಿದ್ರೆ ಕೇಳ್ಬೋದು. ಬಿಜಾಪುರ ಸಿಟಿಯಲ್ಲಿ ಇಲ್ಲಿ ನಾನು ಹೇಳಬಾರ್ದು, ಆದರೂ ಕೂಡ ಇಲ್ಲಿ
ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ. ಯಾವತ್ತೂ ಕೂಡ ಅವರು ಕಾಂಗ್ರೆಸ್ಸನ್ನ ಸಂಪೂರ್ಣವಾಗಿ ಬೆಂಬಲಿಸೋದು ಬಂದಿದ್ದಾರೆ. ಕಳೆದ 2-3 ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು, ಕಾಂಗ್ರೆಸ್ ಸೋತಾಗ ಕೂಡ ಒಂದು 5,000 3,000 ಲೀಡ್ ಬಂದಿದೆ. ಅದು ಇವತ್ತು ಒಂದು 9,000 9,500 ಲೀಡ್ ಬಂದಿದೆ. ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮತದಾರರಿಗೆ, ಎಲ್ಲ ನಾಯಕರು, ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಉಳಿದ MLA ಸಚಿವರಲ್ಲಿ ಯಾಕೆ ಬಂದಿಲ್ಲ, ಯಾರ ಬಗ್ಗೆನೂ. फातिमा इंटरनेशनल स्कूल, our faith to create nation. कहते हैं schools are the centers of modification of behavior to create nation, to achieve the dreams of students. फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। यहां के वेल ट्रेंड, फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटीज़ जैसे स्किल डेवलपमेंट, एक्सकर्शन, एग्जीबिशन, स्पोर्ट्स, कॉम्पिटिटिव एग्जाम्स, सेल्फ लर्निंग के जरिए फ्यूचर प्रोजेक्टेड एंड जॉब ओरिएंटेड गोल्स को अचीव करने के लिए खूब मेहनत कर रहे हैं। यहाँ ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के जरिए फ्यूचर के लिए तैयार किया जाएगा। तो देर किस बात की, एडमिशन्स आर ओपन। प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786। ಅಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಎಲ್ಲರೂ ಕೂಡ ನನ್ನ ಚುನಾವಣೆ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ಬೋದು, ಯಾಕೆ ಬಂದಿದೆ. ಚುನಾವಣೆ ಮತದಾನಕ್ಕೆ 3-4 ದಿನ ಇದ್ದಾಗ ಶಾಸಕರು ಸಚಿವರು ಕಾಂಗ್ರೆಸ್ ಹೆಂಗೆ ಸಚಿವರು ಮತ್ತೆ ಶಾಸಕರು ಮತದಾನಕ್ಕೆ ಒಂದು 4 ದಿನ ಇದ್ದಾಗ ಸೈಲೆಂಟ್ ಆದ್ರು ಅಂತ ಹೇಳಿ ಕಾಂಗ್ರೆಸ್ ಇಲ್ಲ, ನನಗೆ ಆ ಮಾಹಿತಿ ಇಲ್ಲ. ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿ ಬಯಸ್ಕೊಂಡಿದ್ದೆ. ಮಾಹಿತಿ ಸಿಕ್ಕಿರ್ಬೇಕಲ್ಲ, ಎಲ್ಲಿ ಶಾಸಕರು ಇದ್ದಾರೆ, ಎಲ್ಲಿ ನಿಮ್ದು 6 ಶಾಸಕರು ನಿಮ್ಮಲ್ಲಿದ್ದಾರೆ, 2 ಮಂತ್ರಿಗಳದಾರೆ, ಅಲ್ಲಿನೂ ಬಿಜೆಪಿಗೆ ಮುನ್ನಡೆ ಸಿಕ್ಕಕ್ಕೆ ನಿಮ್ಗೆ ಹಿನ್ನಡೆ ಆಗ್ತದಂತೆ. ಏನಾಗ್ಬೋದು ಅಂದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಆಗ್ಬೋದು, ಅಥವಾ ನಿಮ್ ಬಗ್ಗೆ ಯಾರು ಗೌರವ ಇಲ್ಲ ಅನ್ನೋದು ಏನಾರು ಆಗಿರಬಹುದು. ಇಲ್ಲ, ಇದು ಎಲ್ಲ ಸಂದರ್ಭದಾಗ ನಡೆದಿದೆ. ನನ್ನ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಎಲ್ಲರೂ ಒಕ್ಕಟ್ಟಿನಿಂದ ನನ್ನ ಹೆಸರು ಯುನಾನಿಮಸ್ ಆಗಿ ಹೈಕಮಾಂಡ್ ಸಜೆಸ್ಟ್ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಅದೇ ನಿರೀಕ್ಷೆ ಇದ್ದು ಬರಬೇಕಾಗಿತ್ತು, ಬಂದಿಲ್ಲ ಅಷ್ಟೇ, ಅಷ್ಟು ಮಾತ್ರ ಹೇಳ್ಬೋದು. ಗ್ಯಾರಂಟಿ ಯೋಜನೆ ನಂಬ್ಕೊಂಡು ಕೆಟ್ಟಿಲ್ಲ. ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ವಿ. ನಾವು ಪ್ರಚಾರ ಮಾಡ್ಬೇಕಾದ್ರೂ ಎಲ್ಲಿಯೂ ಕೂಡ ನಾವು ಸೋತಿಲ್ಲ. ಇಲೆಕ್ಷನ್ ಸೋತಿರ್ಬೋದು, ಅದ್ರ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ವಿ. ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು, ಅದು ನಮ್ಮ ಕೈ ಕೊಡ್ತು ಅದರಿಂದ ಅನ್ನೋದು ಮಾತ್ರ ಹೇಳ್ತೀವಿ. ಚುನಾವಣೆ ಹೌದು ಹೌದೌದು ಭಾಳ ಅಂತರದಿಂದ ಲಾಸ್ಟ್ ಸಲ 2,80,000 ಆಗಿತ್ತು ಹಿಂದಿನ ಚುನಾವಣೆ. ಆಮೇಲೆ ಈಗ 6 ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತೊಗೊಂಡಿಲ್ಲ. ಇಲ್ಲಿ 6 ಲಕ್ಷದವರೆಗೆ ಪಾರ್ಲಿಮೆಂಟ್ನಲ್ಲಿ ಮತ ಬಿದ್ದಿರಲಿಲ್ಲ. ಆದ್ರೆ ಇನ್ನೇನು ಒಂದು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ ಹೇಳಿ ನಾನು ಒಪ್ಕೋತೇನೆ. ಅದನ್ನ ಮುಂದೊಂದು ದಿವಸ ನಮ್ಮ ಪಕ್ಷದ ವೇದಿಕೆ ಮೇಲೆ ಆತ್ಮವಿಮರ್ಶೆಯನ್ನು ಕೂಡ ನಾವು ಮಾಡ್ಕೋತೀವಿ, ಯಾಕೆ ಸೋತು ಅನ್ನೋದ್ರ ಬಗ್ಗೆ. ಇಲ್ಲ, ಆ ಪದ ನಾನು ಎಲ್ಲಿ ಯೂಸ್ ಮಾಡಲಿಕ್ಕೆ ಬಯಸಂಗಿಲ್ಲ. ಇಲ್ಲ, ನನಗೆ ಈ ಸುರ್ಜೇವಾಲ ಸಾಹೇಬರು ಈಗ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು, ಏನೇನ ಕೇಳಿದ್ರು, ಮಾಹಿತಿ ನೀವು ಒಂದು ರಿಪೋರ್ಟ್ ಕಳಿಸ್ರಿ, ನನಗೆ ತಿಳಿದೆಲ್ಲ ಕಳಿಸ್ರಿ.
ಕಾಸ್ಟ್ ವೈಸ್ ಮಾತಾಡ್ಬೇಕಾದ್ರೆ ಈಗ ನಿಮ್ಮ ಸಮುದಾಯದವರ ಓಟ್ಗಳು ಅತಿ ಹೆಚ್ಚೈತಿ. ಸಾಮಾನ್ಯವಾಗಿ ಯಾವ ಸಮುದಾಯದ ಹೇಳಿದ್ರೆ ಅವ್ರು ನಿಂತವ್ರು ಕ್ಯಾಂಡಿಡೇಟ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಚುನಾವಣೆ. ಅಲ್ಲೂ ನಿಮ್ಗೆ ಹಿನ್ನಡೆ ಆಗಿತ್ತು ಎಲ್ಲಿ ರೈಟ್ ಮತಗಳು ನಿಮ್ ಕಡೆ ಇದಾವೆ. ಇಲ್ಲ ಖಂಡಿತ 6 ಲಕ್ಷ ಹೆಂಗ್ ಮತ ಬರ್ತಾವ? ಎಲ್ಲಿಂದ ಬರ್ತಾವ? ಸುಮಾರು 1.5 ಲಕ್ಷ ಓಟ್ ಐತಿ. ಅಲ್ಲ ಹೆಂಗ್ 6 ಲಕ್ಷ ಬರ್ಲಿಕ್ಕೆ ಏನ್ ಹೆಂಗ್ ಬರ್ತಾವ ಮತ? ನಾನು ಹೆಂಗ್ ಹೇಳಕ್ ಬರ್ತೈತಿ ಯಾವ ಮತ? ಚುನಾವಣೆಯಲ್ಲಿ ಹೇಳೋದ್ ಕಷ್ಟ ಅಲ್ಲ, ನಮ್ಗೆ ಗೊತ್ತಿದ್ರು ಹೇಳ್ಬಾರ್ದು. ನೋಡ್ರಿ, ಅವಾಗ ತ್ರಿಕೋನ ಸ್ಪರ್ಧೆ ಇತ್ತು, ತಾವು ಗಮನಿಸ್ಬೇಕು. ಈಗ ನೇರ ಚುನಾವಣೆ ನಡೀತಾ ಇದ್ದಾವೆ. ತ್ರಿಕೋನ ಚುನಾವಣೆ ಈಗೂನು ಇತ್ತು ಅಂದ್ರೆ ಕಾಂಗ್ರೆಸ್ 1.5 ಲಕ್ಷದಿಂದ ಆರಾಮ್ಸೆ ಗೆದ್ದಿತ್ತು. ಯಾಕಂದ್ರೆ ಲಿಂಗಾಯತ್ ಓಟ್ ಡಿವೈಡ್ ಆಗ್ತಿತ್ತು. ಜಾಸ್ತಿ ಪ್ರಮಾಣದಲ್ಲಿ ಹೋಗಿರ್ಬೋದು. ನಮಗೂ ಕೂಡ ಹಾಕಿದ್ದಾರೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಲಿಂಗಾಯತ್ ಕೂಡ ನಮಗೂ ಹಾಕಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಹಿಂದುತ್ವದಲ್ಲೇ ಮೋದಿಯಲ್ಲಿ ನಾವು ಅಲ್ಲುಗಳಕ್ಕಾಗಲ್ಲ ಈ ಬಿಜಾಪುರ ಜಿಲ್ಲೆಯಲ್ಲಿ. ಆ ಕಾರಣಕ್ಕೆ ಹೋಗಿದಾವ. ಏನು ಸಾಂಪ್ರದಾಯಿಕವಾಗಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಬೇಕು ಅವ್ರು ಎಲ್ಲರೂ ಮಾಡಿದ್ರು. ಇಲ್ಲ ಹೆಸರೇನು ಒಂದು ಹೇಳಿದ್ರೆ ಇನ್ನೊಂದು ತಪ್ಪೈತಿ. ಬೇಡ, ಅದನ್ನೇನು ಬೇಡ್ರಿ. ಈಗ ನಾನು ಯಾರು ದಲಿತರು, ಮೈನಾರಿಟಿ ಇವರೆಲ್ಲ ಸಾಂಪ್ರದಾಯಿಕ ಮತನೇ ಕಾಂಗ್ರೆಸ್ಸಿಗೆ. ಇವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಅದು ಇಲ್ಲ ನಾ ಹೇಳೋದು. ಅಂದ್ರೆ ಈ ಸಾಂಪ್ರದಾಯಿಕ ಓಟ್ ಅಂದ್ರೆ ಇವರೇ ಮಾತಾಡಿರ್ತಾರೆ. ನಾನು ಹೇಳೋದು ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟಿ, ಶೆಡ್ಯೂಲ್ ಕಾಸ್ಟ್, ದೇ ಆರ್ ಸಾಂಪ್ರದಾಯಿಕ ಮತ ಅಂತ ಕರಿತೀವಿ ನಾವು. ಅವರೆಲ್ಲ ಹಾಕಿದ್ದಾರೆ. ಇಲ್ಲ, ಒಂದು 60% ಓಟ್ ನಮ್ಗೆ ಹಾಕಿದಾರೆ ಅವರು. ಬಂಜಾರ ಕಮಿಟಿ ಒಂದು 60% ನಮ್ಗೆ ಬಂದಿದೆ. ಬಂದು ನೋಡಿದ್ರು ಪಾರ್ಲಿಮೆಂಟ್ ದೊಡ್ಡ ಚುನಾವಣೆ. ನೀವು ಅಸೆಂಬ್ಲಿಯಲ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು 5-6 ಸಾವಿರ ಓಟ್ ಅಂದ್ರೆ ಕರೆಸ್ಬೋದು, ಅದು ಈಸಿ. ಇದು ದೊಡ್ಡ ಚುನಾವಣೆ, ಸಮುದ್ರ ಇದ್ದಂಗಿದ್ರು. ಪಂಚಾಯತ್ ಚುನಾವಣೆ, ಅಸೆಂಬ್ಲಿ ಚುನಾವಣೆಯನ್ನು ಕರೆಸ್ತಿರ್ತಾರೆ. ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಸಾಧ್ಯ. ಮುಂದೆ ಏನು ಕಾಂಗ್ರೆಸ್ ಅಲ್ಲಿ ಇರ್ತೀವಿ, ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ, ಪಕ್ಷದ ನಿರ್ದೇಶನದಂತೆ ಇರ್ತೀವಿ ಅಷ್ಟೇ. ಪಾಠ ಗದೀವಿ ಅಂದ್ರೆ ಟಿಕೆಟ್ ಕೊಟ್ಟಿದ್ದು ನನಗೆ ಅದನ್ನ ಮಾಡಿ. ಹೌದು, ಅದು ಲಾಭ ಆಯ್ತು ನುಕ್ಸಾನ ಆಯ್ತು ನಾ ಹೇಳಕ್ ಬರಂಗಿದೆ. ಅವರೇ ಹೇಳ್ಬೇಕಲ್ಲ, ಅವರೇ ಹೇಳ್ಬೇಕು, ಅಧ್ಯಕ್ಷರೇ ಹೇಳ್ಬೇಕು. ನಾನು ಹೆಂಗ ಲಾಭ ನುಕ್ಸಾನ ಹೆಂಗ ಹೇಳಕ್? ಇಲ್ಲ, ನಾನು ನಿಮಗೆ ನನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕು. ನಾನು ನನ್ನ ವೋಟ್ ಹಾಕಿದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು, MLAಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಲೀಡರ್ಗಳಿಗೆ ಅಭಿನಂದನೆ ಸಲ್ಲಿಸ್ಬೇಕು, ಎಲ್ಲ ಸಮುದಾಯದ ಜನರಿಗೆ ಮತ ಹಾಕಿದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ಇದನ್ನ ಈ ಹಿಂದಿನ 3 ಚುನಾವಣೆಗಳ ಈ ಚುನಾವಣೆಗಳ ಗ್ಯಾರಂಟಿ ಈ ಗ್ಯಾರಂಟಿ ಹೊಸ ಗ್ಯಾರಂಟಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಲೀಡ್ ಕೊಡ್ತಾರೆ. ಇದು ನಮ್ಮ ಹೊಸ ಗ್ಯಾರಂಟಿ ಅಂತ ಹೇಳಿ ಮತ್ ನಾವು ನೋಡಿದಿರಿ, ಎಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ನಿಮ್ಗೆ ಅನಿಸ್ತಾ ಸರ್ ಎಲ್ಲ ಒಗ್ಗಟ್ಟಾಗಿ ಹಂಗೆ ಮಾಡಿದಾರ? ನೀರು ಬರ್ಬೋದಾಗಿತ್ತು ಅಂತ ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರು. ಯಾಕಂದ್ರೆ ಅವರು ಎಲ್ಲಾ ಚುನಾವಣೆಗಳಲ್ಲಿ ವಿಧಾನಸಭೆಯಲ್ಲಿ ನೀರು ಸಿಗ್ತಾ ಇತ್ತು, MP ಚುನಾವಣೆಯಲ್ಲಿ ಸಿಗ್ಬೋದಾಗಿತ್ತು. ಅದು ವಿಚಾರ ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ಅಸೆಂಬ್ಲಿಯಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ಬಹುತೇಕವಾಗಿ ಕಾಂಗ್ರೆಸ್ಗೆ ಅನುಕೂಲ ಇರ್ತದೆ. ನೇರ ಸ್ಪರ್ಧೆ ಇದು. ನಾವು ಇನ್ನೂ ಒಂದು 50,000 ಮತ ನಿರೀಕ್ಷೆ ಮಾಡಿದ್ವಿ. ನಮ್ಮ ಟಾರ್ಗೆಟ್ ಇತ್ತು, ನಾವೊಂದು 6.5 ಲಕ್ಷಕ್ಕೆ ಹೋಗ್ಬೇಕಂತ ಹೇಳಿ. ಎಲ್ಲೋ ಒಂದು ಕಡೆ ಒಂದು ತಪ್ಪಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ. ಅದನ್ನು ವಿಮರ್ಶೆ ಮಾಡ್ಕೊತೀವಿ, ಆತ್ಮವಿಮರ್ಶೆ ಪಕ್ಷಿ ವೇದಿಕೆ ಮೇಲೆ.
ಸಭೆ ಕರೆದು ಪಕ್ಷದ ವೇದಿಕೆ ಮೇಲೆ ಅದು ಪ್ರಮುಖ ಕಾರಣ. ನಾನು ಹೇಳಿದ್ದೆ ನಾನು ಇಲ್ಲಿವರೆಗೆ ಒಂದೇ ಉದಾಹರಣೆ ನನ್ನ ಮೇಲಿಲ್ಲ. ಅಂಥದ್ದೇನಾದ್ರು ಇದ್ರೆ ಉದಾಹರಣೆ ಆಧಾರ ಸಮೇತ ತಗೊಂಬರ್ರಿ, ನಾನು ಚುನಾವಣೆ ಕಣದಿಂದ ದೂರ ಸರಿತೀನಂತೆ ಮಾಧ್ಯಮ ನಿಮ್ನೆಲ್ಲ ಕರೆದು ಹೇಳಿದ್ದೆ. ಆ ಚಾಲೆಂಜ್ ಅವ್ರು ಒಪ್ಕೊಳ್ಳಿಲ್ಲ. ಬಟ್ ಅಂತ ಜಿಗಜಿನವರು ಆ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಸಣ್ಣತನ ಮಾಡಬಾರ್ದಾಗಿತ್ತು ಅಂತೇಳಿ ಇವತ್ತು ಕೂಡ ಹೇಳಿಕೆ ಬಯಸ್ತೇನೆ. ಆಗಿರ್ಬೋದು, ಅದನ್ನ ಒಪ್ಕೋತೀನಿ, ಆಗಿರ್ಬೋದು. ಬಟ್ ನಾವೇ ಅದನ್ನ ಅಪಪ್ರಚಾರ ಮಾಡಿದ್ರೆ ಅವ್ರಿಗೆ ಹಿಂದುಳಿದವ್ರು ಓಟ್ ಹೋಗ್ತಿಲ್ಲ. ನಾನು ಅದನ್ನ ಮಾಡಲಿಲ್ಲ. ನಾನು ಅಂತ ಕನಿಷ್ಠ ಮಟ್ಟದ ಅಪಾದನೆಯನ್ನು ಅವ್ರ ಮೇಲೆ ಮಾಡಲಿಲ್ಲ. ಅವರು ಯಾಕೋ ಆ ಮಟ್ಟಕ್ಕೆ ಹೋಗಿ ಮಾಡ್ಯಾರಂದ್ರೆ ಅದು ವಿಷಾದನೀಯ. ಅವ್ರ ಬಗ್ಗೆ ಏನು ಟೀಕೆ ಮಾಡಂಗಿಲ್ಲ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.